ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ನಾನು ಬ್ಲಾಗಲ್ಲಿ ಹೇಳಿದ್ದೀನಿ ಮನೇಲೆ ಹೇಗೆ ಟೆಂಪ್ರವರಿಯಾಗಿ ಡೈಲಿ ರೂಟೀನಲ್ಲಿ ಹೇಗೆ ಹೇರ್ ಸ್ಟ್ರೈಟಿಂಗ್ನ ನಾವು ಮಾಡ್ಕೊಬೇಕು ವಿತ್ ಹೇರ್ ಕೇರ್ ಜೊತೆ ಹೇಗೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಶೈನಿಯಾಗಿ ನಾನು ಹೇರ್ ಸ್ಟ್ರೈಟ್ನಿಂಗ್ನ ಇವಾಗ ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ಥರ ಪ್ರಿಕಾಷನ್ಸ್ನ ತೊಗೊಂಡು ಅದಾದ ಮೇಲೆ ನೀವು ಹೇರ್ ಸ್ಟ್ರೈಟ್ನಿಂಗ್ನ ಡೈಲಿ ಯೂಸ್ ಮಾಡ್ಬೋದು, ಡೈಲಿ ಮಾಡ್ಕೊಬೋದು. ಆ್ಯಂಡ್ ಖಂಡಿತವಾಗ್ಲೂ ಹೇರ್ ಡ್ಯಾಮೇಜ್ ಆಗುತ್ತೆ. ಹೇಗೆ ಅಂದರೆ ನೀವು ಯಾವುದೇ ರೀತಿ ಹೇರ್ ಪ್ರೊಟೆಕ್ಟರ್ನೆಲ್ಲ ಯೂಸ್ ಮಾಡ್ದೇ ಮಾಡೋದ್ರಿಂದ ಈ ಥರ ಎಲ್ಲ ಮಾಡೋದ್ರಿಂದ ಹೇರ್ ಡ್ಯಾಮೇಜಸ್ ಆಗುತ್ತೆ. ಏನಾದರೂ ಲಿಟ್ರಲಿ ಒಂದು ಸ್ವಲ್ಪ ಆಗುತ್ತೆ. ಬಟ್ ನಾನು ಹೇಳಿದ್ರೆ ಏನಾದರೂ ವೆಕೇಷನ್ಸ್ ಇದ್ದಾಗ ಏನಾದರೂ ಇವೆಂಟ್ ಇದ್ದಾಗ ಮಾಡ್ಕೊಳ್ಳೋದು ತುಂಬ ಬೆಟರು. ನಿಮ್ಗೆ ಏನಾದರೂ ಪರ್ಮನೆಂಟನ್ನು ಮಾಡ್ಸೋಕ್ಕಾಗಲಿಲ್ಲ ಅನ್ನೋ ಹಾಗಿದ್ರೆ ಸೊ ನೀವು ಈ ಥರ ಡೈಲಿ ಬೇಸಿಸ್ ಮೇಲೆ ಇಷ್ಟು ನೀಟಾಗಿ ಇಷ್ಟು ಸಿಲ್ಕಿಯಾಗಿ ಕಾಣೋ ಥರ ಕಾಣಿಸ್ತಾ ಇದೆಯಲ್ಲ, ಇಷ್ಟು ನೀಟಾಗಿ ಕಾಣೋ ಥರ ನೀವಾಗೆ ಮಾಡ್ಕೊಬಹುದು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನನ್ನ ಕಂಪ್ಲೀಟ್ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ಅದಕ್ಕೂ ಮುಂಚೆ ಮರೀದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಬೇಕಾಗುವಂಥದ್ದು ನಾನು ಯೂಸ್ ಮಾಡ್ತಾ ಇರೋದು ಬಿ ಬ್ಲೆಂಟ್. ಓಕೆನಾ, ನಿಮಗೆ ಕಾಣಿಸ್ತಿದೆಯಾ? ಬಿ ಬ್ಲೆಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇನ್ ಕೇಸ್ ಹೇಗೆ ಅಂತಂದರೆ ಡೈಲಿ ಬೇಸ್ ಮೇಲೂ ನಾನು ಡೈಲಿ ಸ್ಟ್ರೈಟ್ನಿಂಗ್ನ ಮಾಡ್ಕೋತೀನಿ ಟೆಂಪ್ರವರಿ ಅನ್ನೋ ಹಾಗಿದ್ರೆ ನೀವು ಈ ಪ್ರೊಸೀಜರ್ನ ಯೂಸ್ ಮಾಡಿದರೆ ತುಂಬ ಬೆಟರ್. ಅಂದರೆ ತೀರಾ ಹೇರಿಗೆ ಡ್ಯಾಮೇಜ್ ಆಗಲ್ಲ. ಲೈಕ್ ಹೇಗೆ ಅಂದರೆ ಈಗ 100% ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ನಿಮಗೊಂದು ಹೇಗೆ ಅಂದರೆ ಒಂದು 60% ಆದರೂ ಕಂಟ್ರೋಲ್ ಮಾಡ್ಕೊಬೋದು ಹೇರ್ ಡ್ಯಾಮೇಜ್ ಆಗೋದನ್ನ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡೋದು ಆ್ಯಕ್ಚುಲಿ ನನ್ನ ಹೇರ್ ನಿಮಗೆ ತೋರಿಸೋದಕ್ಕೋಸ್ಕರನೇ. ಸೊ ಸ್ಟ್ರೈಟ್ನಿಂಗ್ ಏನು ಮಾಡ್ಕೊಂಡಿಲ್ಲ, ಹೇಗಾಗಿದೆ ನನ್ನದು ಹೇರ್ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ನಾನಿಲ್ಲಿ ಯೂಸ್ ಮಾಡೋದು ಬಿ ಬ್ಲೆಂಟ್ ಅವರ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ. ಇದನ್ನು ಯಾವಾಗ ಯೂಸ್ ಮಾಡಬೇಕನ್ನೋದು ನಾನು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬೇಕಾಗಿರೋದು ಸ್ಟ್ರೀಕ್ಸ್ ಔಟ್ ಹೇರ್ ಸಿರಮ್. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಒಂದು ಕೂಂಬು, ಅದಾದಮೇಲೆ ಸ್ಟ್ರೈಟ್ನಿಂಗ್ ಮಿಷಿನ್. ಸೊ ಇದಿಷ್ಟು ಬೇಕಾಗುತ್ತೆ. ಆ್ಯಂಡ್ ಫಸ್ಟ್ ಮೈನ್ಲಿ ಬಂದು ಸ್ಟ್ರೈಟ್ನಿಂಗ್ ಮಿಷಿನ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ನನ್ನ ಹತ್ರ ಇರೋದು ಐಕಾನಿಕ್, ಇದು ಪ್ರೊಫೆಷನಲ್ ಬ್ರ್ಯಾಂಡ್ ಅಂತ ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಬಂದು ಪ್ರೋ ಟೈಟಾನಿಯಂ ಶೈನ್ ಅಂತ. ಇದರಲ್ಲಿ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಸ್ವಲ್ಪ ಹೇರ್ ಬಂದು ನಿಮಗೆ ಶೈನಿ ಥರ ಕಾಣುತ್ತೆ. ಓಕೆನಾ, ಆ್ಯಂಡ್ ಸ್ಟ್ರೈಟ್ನರಲ್ಲೂ ತುಂಬ ವೆರೈಟಿ ಇರುತ್ತೆ. ಆ್ಯಂಡ್ ಪ್ರಾಬಬ್ಲಿ ನೀವು ಕೇಳಿದ್ರೆ ಯಾವ ಸ್ಟ್ರೈಟ್ನರ್ ಬೆಸ್ಟ್ ಇರುತ್ತೆ ಅಂದರೆ ಐಕಾನಿಕ್ ಇಸ್ ದಿ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ನಾನು ಯೂಸ್ ಮಾಡಿರೋದ್ರ ಮೇಲೆ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ರೆ ಟೆಂಪ್ರವರಿ ಮಾಡ್ಕೊಂಡ್ರು ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಇದು ಮಾಡಿದ ತಕ್ಷಣವೇ ಬೇಗ ಹೋಗೋದು ಆ ಥರ ಎಲ್ಲ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಈವೆಂಟ್ ಲೈಕ್ ಒಂದು 3 to 4 hours ನೀವು ಮೇಂಟೈನ್ ಮಾಡೋದು ಅಷ್ಟು ಚೆನ್ನಾಗಿ ಇದರಲ್ಲಿ ಸ್ಟ್ರೈಟ್ನಿಂಗ್ ಆಗುತ್ತೆ. ಆ್ಯಂಡ್ ನೀಟಾಗಿ ಸೆಟಲ್ ಆಗು ಇರುತ್ತೆ, ಸ್ವಲ್ಪ ಬೇಗ ಹಾಳಾಗಿ ಹೋಗೋದಿಲ್ಲ. ಆ್ಯಂಡ್ ಕೆಲವೊಂದು ಸ್ಟ್ರೈಟ್ನರಲ್ಲಿ ಹೇಗೆ ಅಂತಂದರೆ ನಾವು ಇವಾಗ ಸ್ಟ್ರೈಟ್ನಿಂಗ್ ಮಾಡಿ ಒಂದು ಚೂರು ಹೊರಗಡೆ ಹೋದ್ರೆ ಅಥವಾ ಗಾಳಿ ಬಂದ ತಕ್ಷಣ ಹೇರ್ ಬೆಂಡ್ ಆಗುತ್ತೆ. ಪ್ರಾಬ್ಲಮ್ ನಾನು ಅವಾಗ ಯೂಸ್ ಮಾಡ್ತಿದ್ದೆ ಸ್ಟ್ರೈಟ್ನರಲ್ಲೆಲ್ಲ ಹಾಗಾಗ್ತಾ ಇತ್ತು. ಬಟ್ ಇದರಲ್ಲಿ ಅಷ್ಟು ಈಸಿಯಾಗಿ ಹೋಗಲ್ಲ. ಇವನ್ ನಾನು ಹೆಂಗೆ ಅಂದರೆ ನಾನು ವೀಕ್ಲಿ ಒನ್ಸ್ ಹೆಡ್ ವಾಶ್ ಮಾಡ್ತೀನಿ. ಸೊ ನಾನು ಒನ್ಸ್ ಹೆಡ್ ವಾಶ್ ಮಾಡಿ ನನಗೆ ಏನಾದರೂ ಇವೆಂಟ್ ಇದೆ ಹೇಳಿದ್ರೆ ನಾನು ನೆಕ್ಸ್ಟ್ ಹೆಡ್ ವಾಶ್ ಮಾಡೋವರೆಗೂ ನನ್ನ ಸ್ಟ್ರೈಟ್ನಿಂಗ್ ಹಾಗೆ ಇರುತ್ತೆ, ಅಷ್ಟು ನೀಟಾಗಿ ಸೆಟಲ್ ಆಗಿರುತ್ತೆ. ಆ ಥರ ನಾನು ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅಂದರೆ ಯೂಸ್ ಆಗ್ಬೋದು. ಯಾರಾದರೂ ಡೈಲಿ ಮಾಡ್ಕೊಳ್ತೀವಿ, ಹೇಗೆ ಮಾಡ್ಕೊಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ಯೂಸ್ ಆಗುತ್ತೆ. ಆ್ಯಂಡ್ ಇದೆಲ್ಲದನ್ನು ನಾವು ತೊಗೊಬೇಕಾ ಅನ್ನೋದಿದ್ರೆ ಇದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಹೇಗೆ ಅಂದರೆ ನನಗೆ ನನ್ನ ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಮುಗಿಸಿದ್ದೀನಿ ಇವಾಗ ನಾನು. ಸೊ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ಆ್ಯಂಡ್ ಪಾಪಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಹೇರ್ ಫಾಲ್ ಆಗ್ತಾ ಇದೆ ಅಂತಂದ್ರು. ಬಟ್ ಟ್ರೀಟ್ಮೆಂಟ್ ಬೇಸ್ ಹೋದ್ರೆ ನೀವು ಬ್ರೆಸ್ಟ್ ಫೀಡಿಂಗ್ ಮುಗಿಸಿದ ಮೇಲೆ ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂದಿದ್ರು ಅಂತ ಹೇಳ್ಬಿಟ್ಟು ನಾನು ಸ್ಮೂತ್ನಿಂಗ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ಏನು ಮಾಡ್ಸೋಕೆ ಹೋಗಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇವಾಗ ಆ್ಯಕ್ಚುಲಿ ನನಗೆ ಬಂದು ಬೇಬಿ ಹೇರ್ಸ್ ಇವಾಗ ಗ್ರೋ ಆಗ್ತಾ ಇರೋದು. ಈ ಸ್ಕಾಲ್ಪಲ್ಲೆಲ್ಲ ಫುಲ್ ಹೇರ್ ಫಾಲ್ ಆಗಿ ಹೋಗಿದ್ದು. ಸೊ ಇವಾಗ ಸ್ವಲ್ಪ ಗ್ರೋ ಆಗ್ತಿರೋದ್ರಿಂದ ಸದ್ಯಕ್ಕೆ ನನಗೆ ಆಚೆ ಹೋಗಬೇಕಾದ್ರೆ ಸ್ಟ್ರೈಟ್ನಿಂಗ್ ಏನಾದರೂ ಬೇಕು ಅಂತಂದರೆ ನಾನೇ ಟೆಂಪ್ರವರಿಯಾಗಿ ಮಾಡ್ಕೊಳ್ತೀನಿ. ಅದನ್ನು ನೀಟಾಗಿ ಲಾಂಗ್ ಸ್ಟೇ ಇರೋ ಥರ ಮಾಡ್ಕೊತೀನಿ. ಸೊ ಅದು ಹೇಗೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿವರೆಗೂ ಹೇಳಿರೋ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನು ಹೇರ್ನ ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಕರ್ಲಿ ಆಗಿದೆ. ಆ್ಯಂಡ್ ಕಾಣಿಸ್ತಾ ಇದೆಯಾ ಅಲ್ಲಿ ಎಷ್ಟು ಬೇಬಿ ಆಗಿದೆ ಅಂದರೆ ತೀರಾ ಕರ್ಲಿ ಇಲ್ಲ, ಬಟ್ ನನ್ನ ಹೇರ್ ಫುಲ್ ಬೇಬಿ. ಆ್ಯಂಡ್ ಈ ರೀಜನ್ ನಿಮಗೆ ಕಾಣಿಸುತ್ತೇನೋ, ಇದು ಫುಲ್ ಬೇಬಿ ಹೇರ್ ಇವಾಗ ಹುಟ್ಟಿರೋದು. ನನಗೆ ಇದೆಲ್ಲ ಇಷ್ಟಿಷ್ಟು ಶಾರ್ಟ್ ಇರೋದು. ಓಕೆನಾ, ಇದನ್ನು ನಾನು ಸ್ಮೂತಿಂಗ್ ಪರ್ಮನೆಂಟ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಅಂತಂದ್ರೂ ಇದನ್ನು ಮಾಡಿಸ್ಕೊಂಡಾಗ ಇಷ್ಟಿಷ್ಟಕ್ಕೆ ನಿಲ್ಲುತ್ತಲ್ವ, ಇದೆಲ್ಲ ನಿಂತ್ಕೊಬಿಡುತ್ತೆ. ಲೈಕ್ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಟೆಂಪ್ರವರಿನೇ ಮಾಡ್ಕೋತಾ ಇರೋದು ನಾನೇ ಸೆಲ್ಫು. ಸೊ ಇವಾಗ ನಿಮಗೂ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಲಾಂಗ್ ಸ್ಟೇ ಇರೋ ಥರ ಹೇಗೆ ಮಾಡ್ಕೋಬೋದು ಅಂತ. ಇಷ್ಟು ವೇವಿಯಾಗಿದೆ ನನ್ನ ಹೇರು, ಇಷ್ಟಿರೋದು ಕೂದಲು ಅನಿಸ್ತಾ ಇದ್ದಲ್ಲ. ಓಕೆ, ಇವಾಗ ಶುರು ಮಾಡೋಣ. ಸೊ ಫಸ್ಟು ಏನು ಮಾಡಿ ಅಂದರೆ ಈ ಥರ ದುಡ್ಡು ಕೊಂಬಿಟ್ಕೊಂಡು ಬಿಕ್ಕು ಗೊತ್ತಾಯ್ತಲ್ಲ, ಗ್ಯಾಪ್ ಇರುತ್ತಲ್ಲ, ಟೀತ್ ತುಂಬ ಗ್ಯಾಪ್ ಇರುತ್ತಲ್ಲ, ಈ ಥರ ಕೊಂಬಿಟ್ಕೊಂಡು ನಾನು ಜಸ್ಟ್ ಹೆಡ್ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಿದೆ ಹೇರು. ಬಟ್ ಶಾಂಪು ಮಾಯಿಶ್ಚರೈಸರ್ ಶಾಂಪು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಇಲ್ಲೆಲ್ಲ ಆಯಿಲ್ ಥರ ಕಾಣುತ್ತೆ. ಆಮೇಲೆ ಹೋಗಿದೆಯಲ್ಲೋ ಗೊತ್ತಿಲ್ಲ. ಸೊ ನಾನು ಇವಾಗ ನೀಟಾಗಿ ತೋರಿಸ್ತೀನಿ. ನೋಡಿ, ಕೂಮ್ ಮಾಡಿದರೆ ಇಷ್ಟು ಆ್ಯಕ್ಚುಲಿ ಕೂಮ್ ಮಾಡ್ದಲ್ಲೇ ನೋಡಿದರೆ ನಾನು ತೋರಿಸಿದ್ಮೇಲೆ ಅಷ್ಟು ಬೇಬಿ ಅನ್ಸುತ್ತೆ. ಇಲ್ಲಾಂದರೆ ಈ ಥರ ಆ್ಯಕ್ಚುಲಿ ನಾನು ಹೇರ್ ಇರೋದೇ ಈ ಥರ ಇಷ್ಟು ಕೆಟ್ಟದಾಗಿದೆ. ಸೊ ಇದಕ್ಕೊಂದು ಒಳ್ಳೆ ಔಟ್ಲುಕ್ ಕೊಡೋಣ. ಹಿಂಗೆ ಕೊಡ್ತೀನಿ, ನೋಡ್ಕೊಳ್ಳಿ, ಖಂಡಿತ ಯೂಸ್ ಆಗುತ್ತೆ ನಿಮಗೆ. ಈ ಥರ ಇದೆ. ಆ್ಯಂಡ್ ವೀಡಿಯೋನ ನಾನು ಫಾಸ್ಟ್ ಮೂಗ್ ಹಾಕಿರ್ತೀನಿ, ತೀರಾ ಲೇಟಾಗಿರೋದಿಲ್ಲ. ಓಕೆನಾ, ಈ ಥರ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಸೆಕೆಂಡ್
ಆ್ಯಕ್ಚುಲಿ ಲೈಟ್ ಇಟ್ಕೊಂಡು ವೀಡಿಯೋ ಮಾಡಿದರೆ ಕಣ್ಣೇ ಬಿಡೋಕ್ಕಾಗಲ್ಲ ಸ್ವಲ್ಪ ಹೊತ್ತಾದಮೇಲೆ. ಸೊ ಬಿ ಬ್ಲೆಂಟ್ ಅವ್ರು ಹೇಳಿದ್ದಲ್ಲ, ಹೀಟ್ ಪ್ರೊಟೆಕ್ಟರ್ ಇದ್ರ ನೇಮ್, ಓಕೆನಾ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ನಾನು ಇವಾಗ ಸ್ಟ್ರೈಟ್ನರ್ ಹೀಟ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಹೇರ್ಗೆ ಯಾವುದೇ ರೀತಿಯ ಡ್ಯಾಮೇಜಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್. ಆ್ಯಕ್ಚುಲಿ ನಾನು ಸ್ಟ್ರೈಟ್ನರ್ ಆನ್ ಮಾಡಿಲ್ಲ, ಸ್ಟ್ರೈಟ್ನರ್ ಆನ್ ಮಾಡಿದ್ದೀನಿ. ಆ್ಯಂಡ್ ಐಕಾನಿಕ್ ಸ್ಟ್ರೈಟ್ನರ್ ಬಂದು ನಿಮಗೆ ಆನ್ ಮಾಡೋದೆಲ್ಲ ಗೊತ್ತಿರುತ್ತೆ. ಲಾಂಗ್ ಪ್ರೆಸ್ ಮಾಡಬೇಕು, ಹೀಟ್ ಯಾವ ರೇಂಜಿಗೆ ಬೇಕೋ ಆ ರೇಂಜಿಗೆ ಹೀಟ್ನ ಇಟ್ಕೊಬೋದು. ಸೊ ಇವಾಗ ಆನ್ ಆಗಿದೆ. ಯೂಸ್ ಮಾಡೋ ಟೈಮಲ್ಲಿ ನಾನು ನಿಮಗೆ ನೀಟಾಗಿ ತೋರಿಸ್ಬಿಡ್ತೀನಿ ಇನ್ನೊಂದ್ಸಲ. ಸೊ ಬಿ ಬ್ಲೆಂಟ್ ಅವ್ರದ್ದು ಇದನ್ನು ನಾನು ಇವಾಗ ನೀಟಾಗಿ ಶೇಕ್ ಮಾಡ್ತೀನಿ. ನೀವು ಪ್ರಾಡಕ್ಟ್ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿ ಬಿಫೋರ್ ಶೇಕ್ ಮಾಡಲೇಬೇಕು ನೀವು, ಅದನ್ನು ನೆಕ್ಸ್ಟೇ ಯೂಸ್ ಮಾಡಬೇಕು. ಸೊ ನೀಟಾಗಿ ಶೇಕ್ ಮಾಡಿ ದೂರದಿಂದ ಲೈಟಾಗಿ ಹೇರಿಗೆ ಸ್ಮಾರ್ಟ್ ಸ್ಪ್ರೇ ಮಾಡ್ಕೊತೀನಿ. ಆ್ಯಕ್ಚುಲಿ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ ನಾನು ತೋರಿಸೋಷ್ಟ್ರೊಳಗಡೆ. ಬಟ್ ನನಗೆ ಎಡಿಟ್ ಮಾಡಿಬಿಟ್ಟು ಅಥವಾ ಫಾಸ್ಟ್ ಮೂವ್ ಮಾಡಿಬಿಟ್ಟು ಹಾಕ್ತೀನಿ. ದಿನ ಆ್ಯಕ್ಚುಲಿ ನಾನು ಎಫೆಕ್ಟಲ್ಲಿ ವ್ಲಾಗ್ನ ಮಾಡ್ತಾಯಿದ್ದೆ. ಇವತ್ತು ಪದೇ ಪದೇ ನಿಲ್ಲಿಸಿ ಅದನ್ನು ಮತ್ತೆ ಸೇವ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಈಗ ಪ್ರೊಟೆಕ್ಟರ್ ಹಾಕ್ಕೊಂಡಿದ್ದೀನಿ. ಒಂದು ಇಷ್ಟೆಲ್ಲ ಪ್ರೊಸೀಜರ್ ಮಾಡೋದಕ್ಕೆ ನಿಮಗೆ ತೀರಾ ಲೆಂತಿ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಜಸ್ಟ್ ಹಾಕ್ಕೊಂಡು ಒಂದು 10 ಸೆಕೆಂಡ್ಸ್ ಬಿಡ್ತೀನಿ ಅಷ್ಟೇ, ಹೇರಿಗೆ ನೀಟಾಗಿ ಅಬ್ಸರ್ವ್ ಆಗೋದಕ್ಕೆ. ಆ್ಯಕ್ಚುಲಿ ಪ್ರೊಟೆಕ್ಟರ್ ಎಲ್ಲ ಯೂಸ್ ಮಾಡಿದ್ರೇ ತುಂಬ ಒಳ್ಳೆಯದು. ನಾನಂತೂ ನನ್ನ ಹೇರ್ ಅದು ತುಂಬಾ ಚೆನ್ನಾಗಿತ್ತು ಕಾಲೇಜ್ ಡೇಸಲ್ಲಿದ್ದಾಗ, ಲೈಕ್ PU ಇದ್ದಾಗೆಲ್ಲ. ಬಟ್ ಆಫ್ಟರ್ PU ಆದಮೇಲೆ ಡೈಲಿ ಸ್ಟ್ರೈಟ್ನಿಂಗು, ಕಾಲೇಜ್ಗೆ ಹೋಗಬೇಕಾದ್ರೆ ಸೆಕೆಂಡ್ ಇಯರ್ ಡಿಗ್ರಿ ಬರೋವರೆಗೂ ಡೈಲಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಇಯರಿಗೆ ಬಂದಾದಮೇಲೆ ನಾನು ಫಸ್ಟ್ ಸ್ಮೂತ್ನಿಂಗ್ನ ಮಾಡಿಸಿದ್ದು. ಆ್ಯಕ್ಚುಲಿ ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ನನ್ನ ಹೇರ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನನಗೆ ತುಂಬ ಆಸೆ. ಸೊ ಅದಾದಮೇಲೆ ನಾನು ಮದುವೆ ಮಾಡಿಸ್ಕೊಂಡಿದ್ದೆ. ಅದು ಬಿಟ್ಟು ಮತ್ತೆ ಇವಾಗ ಮಾಡಿಸ್ಕೊಬೇಕು. ಇನ್ನೊಂದು 4-5 ಮಂತ್ ಬಿಟ್ಬಿಟ್ಟು ಹೇರ್ ನೀಟಾಗಿ ಗ್ರೋ ಆದಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಆಯಿತು, 10 ಸೆಕೆಂಡ್ಸ್ ಆಗಿದೆ. ಇವಾಗ ಹೇರ್ ಸಿರಮ್, ಇದು ಸ್ಟ್ರೀಕ್ಸ್ ಅವ್ರದ್ದು. ನಿಮಗೆ ಸ್ಟ್ರೀಕ್ಸ್ ಅವ್ರ ಹೇರ್ ಸಿರಮ್ ತೊಗೊಳ್ಬೋದು. ನೀವು ಚಿಕ್ಕ ತೊಗೊಳ್ತಾ ಯೂಸ್ ಮಾಡ್ತೀನಿ ಅಂದರೆ. ನನಗೆ ಆ್ಯಕ್ಚುಲಿ ಅಂದರೆ ನಾನು ಮೇಕಪ್ ಹೋಗೋದ್ರಿಂದ ಅಲ್ಲೆಲ್ಲ ಸಿರಮ್ಸ್ ಯೂಸ್ ಆಗೋದಕ್ಕೆ ದೊಡ್ಡ ಬಾಟ್ಲು ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಇದು. ಸಾರಿ, ಡಿಸ್ಟ್ರಬೆನ್ಸ್ ಅಂತಾರಲ್ಲ ಅದಾಗ್ತಾಯಿತ್ತು, ಅದಕ್ಕೆ ವೀಡಿಯೋನ ಪಾಸ್ ಮಾಡಿದೆ. ಸೊ ಇದು ಬಂದು ಏನಕ್ಕೆ ಅಂತಂದರೆ ಹೇರ್ ಶೈನಿ ಆಗೋದಕ್ಕೆ. ಆ್ಯಕ್ಚುಲಿ ನೀವು ಪ್ರತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಾಗೂ ಪ್ರತಿ ಪ್ರಾಡಕ್ಟ್ನ ಡೀಟೇಲ್ಸ್ ನಿಮಗೆ ಬಾಟಲ್ ಔಟ್ಫಿಟಲ್ಲಿ ಹೊರಗಡೆ ಬರ್ದಿರ್ತಾರೆ, ನೀವು ನೋಡ್ಕೊಂಡು ಏನಕ್ಕೆ ಈ ಸಿರಮ್ನ ನಾನು ತಗೊಂಡು. ಇದರಲ್ಲಿ ವೆರೈಟಿ ಕಲರ್ಸ್ ಇದೆ, ನಿಮಗೆ ಗೊತ್ತಿದೆ, ಗೋಲ್ಡ್ ಬರುತ್ತೆ, ಇದು ಬರುತ್ತೆ. ಸೊ ಇದರಲ್ಲಿ ಇದು ಎನ್ರಿಚಸ್ ವಿತ್ ಮೆಕಾಡೆಮಿಯಾ ಆಯಿಲ್ ಆ್ಯಂಡ್ ವಿಟಮಿನ್ ಇ ಇದೆ ಇದರಲ್ಲಿ. ಅದು ಬಿಟ್ಟು ಇದು ಏನು ಕೊಡುತ್ತೆ ಅಂದರೆ ಹೈ ಗ್ಲಾಸ್ ಕೊಡುತ್ತೆ, ಸಿಲ್ಕಿ ಮತ್ತು ಸ್ಮೂತ್ ಫಿನಿಶಿಂಗ್ನ ಇದು ಕೊಡುತ್ತೆ. ನಾನು ಏನಕ್ಕೆ ಇದೇ ಸಿರಮ್ ತೊಗೊಂಡಿದ್ದೀನಿ ಅಂದರೆ ನಾವು ಹೇರ್ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡೋದ್ರಿಂದ, ಸೊ ಅದನ್ನು ರೀಯೂಸ್ ಮಾಡೋದಕ್ಕೆ ನನಗೆ ಅದನ್ನ ರೀಸೆಟ್ಟಿಂಗ್ ಮಾಡೋದಕ್ಕೆ ಸಿರಮ್ಸ್ ಬೇಕು. ಸೊ ಶೈನ್ ಇದ್ದರೆ ನಮಗೆ ಅದು ಔಟ್ಲುಕ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ನಾನು ಇದೇ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣ್ತಾ ಇದೆ, ಆ್ಯಕ್ಚುಲಿ ಡ್ರಾಪ್ಗಿಂತ ಇದು ಜಾಸ್ತಿನೇ ಬರ್ತಾ ಇದೆ. ಒಂದು 4 ಟೈಮ್ಸ್ ಪಂಪ್ಸ್ ತೊಗೊಂಡಿದ್ದೀನಿ. ಪಂಪ್ಸ್ ಆ್ಯಕ್ಚುಲಿ ಜಾಸ್ತಿನೇ ಬಂದಿತ್ತು. ಸೊ ನೋಡಿ ಈ ಥರ 2 ಕೈಗೂ ನೀಟಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಈ ಥರ ಹಚ್ಕೊಂಡು ನೋಡಿ, ನಾನು ಎಷ್ಟು ಸಾಫ್ಟಾಗಿ ಇದನ್ನ ಮೂವ್ ಮಾಡ್ತಿದ್ದೀನಿ. ಒಂದೇ ಸಲ ಪ್ರೆಸ್ ಮಾಡಬೇಡಿ, ಆಯಿಲ್ ಕಂಟೆಂಟ್ ಇರೋದ್ರಿಂದ ಎಲ್ಲ ಒಂದೇ ಕಡೆ ಆಗಿಬಿಡುತ್ತೆ ಹೇರ್. ಆಮೇಲೆ ನಿಮಗೆ ಹೇರ್ ಹೆಂಗೆ ಕಾಣುತ್ತೆ ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಾನು ಫಸ್ಟು ಈ ಕೂದಲಿಗೆ ಮಾತ್ರ ಹಾಕ್ತಾಯಿದ್ದೀನಿ, ಗೊತ್ತಾಯ್ತಾ? ಕೂದಲಿಗೆ ಹಾಕಿದ್ದೀನಿ. ಇವಾಗ ಈ ಏರಿಯಾಗೆ ಅಂದರೆ ಎಲ್ಲ ಖಾಲಿ ಅನ್ನೋದು ಸ್ವಲ್ಪ ಇರುತ್ತಲ್ವ, ಅದನ್ನು ಈ ಸ್ಕಾಲ್ಪ್ ಈ ರೀಜನ್ನಲ್ಲಿ ಇರೋ ಹೇರ್ಗೆ ಹಾಕ್ತಾಯಿದ್ದೀನಿ. ಮೇ ಬಿ ವಾಯ್ಸ್ ಒಂದು ಸ್ವಲ್ಪ ಸ್ಲೋ ಬರುತ್ತೆ ಅನ್ಸುತ್ತೆ, ಮೈಕೆಲ್ಲ ಇಟ್ಕೊಂಡು ಮಾತಾಡೋಕ್ಕೆ ಇಷ್ಟ ಆಗಲಿಲ್ಲ. ಇದೇ ಮೈಕು, ಬಟ್ ಅದು ವಯರ್ ಮೈಕ್ ಇರೋದು. ಸೊ ಹಾಗಾಗಿ ಆ್ಯಂಡ್ ಸ್ಕಾಲ್ಪಿಗೆಲ್ಲ ಹಚ್ಚಬೇಡಿ, ನಾನು ಜಸ್ಟು ಮಿಸ್ ಆಯಿತು ಏನಾ. ಈ ಥರ ನೀಟಾಗಿ ಹಿಂಗೆ ಹಚ್ಕೊಳ್ಳಿ. ಈಗ ಹಚ್ಬಿಟ್ಟಾಯ್ತಾ? ಈಗ ಹಚ್ಚೋ ಟೈಮಲ್ಲಿ ನಾನು ಆಲ್ರೆಡಿ ಸ್ಟ್ರೈಟ್ನಿಂಗ್ನ ಹೀಟ್ ಮಾಡಿದ್ನಲ್ಲ, ಸೊ ಅದು ಹೀಟ್ ಆಗಿದೆ. ಈ ಥರ ಕೂಮ್ ಮಾಡ್ಕೊಳ್ಳಿ. ಆ್ಯಂಡ್ ಹೇರ್ ಕಾಣಿಸ್ತಾ ಇದೆಯಾ ನಿಮಗೆ? ನೀಟಾಗಿ ಕಾಣಿಸ್ತಿದೆಯೋ ಇಷ್ಟು ಹಿಂದೆ ಹೋದರೆ ಕಾಣುತ್ತೆ. ಮಾತಾಡೋದು ಹೊರಗಡೆ ಯಾರು ನೋಡಿದರೆ ಹುಚ್ಚಿಯಾಗಿರ್ಬೋದು ಅಂತ ಅನ್ಕೋತಾರೆ. ಒಂದು ಸೆಕೆಂಡ್, ಇವಾಗ ಕರೆಕ್ಟಾಗಿ ಕಾಣುತ್ತೆ ಅನ್ಕೋತೀನಿ. ನಾನಿಲ್ಲಿ ನನ್ನ ಹೇರ್ನ ನೀಟಾಗಿ ಸೆಂಟರ್ ಪಾರ್ಟ್ನ ಡಿವೈಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ವೀಡಿಯೋ ಇಷ್ಟು ಲೆಂತಿ ಆಯಿತು ಅಂತ ಬೈಕೊಳಕ್ಕೆ ಹೋಗ್ಬೇಡಿ. ಈ ಥರ ಡಿವೈಡ್ ಮಾಡಿ. ನನಗೆ ಆ್ಯಕ್ಚುಲಿ ಈ ಪಾರ್ಟು ಹೇರ್ ಸ್ವಲ್ಪ ತಿಕ್ಕಾಗಿದೆ, ಈ ಪಾರ್ಟಲ್ಲಿ ಫುಲ್ಲು ತಿನ್ನಾಗಿದೆ. ಇಷ್ಟೇ ಇರೋದು ಇದೆಯಲ್ಲ. ಸೊ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಆ್ಯಕ್ಚುಲಿ ವೀಡಿಯೋ ಪಾಸ್ ಮಾಡಿ ಫೋಟೋ ತೆಕ್ಕೋಬೇಕಾಗಿತ್ತು. ಇವಾಗ ಆನ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಮಿಷಿನಲ್ಲಿ ಟೆಂಪ್ರೇಚರ್ ಬಂದು ಸ್ಟಾರ್ಟಿಂಗ್ ಬಂದು 180 ಇದೆ, 180, 200, 235 ಇದೆ. ನಾನು ಆ್ಯಕ್ಚುಲಿ ಜಾಸ್ತಿ 235 ಯೂಸ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಅಟೆಂಪ್ಟ್ ಇದ್ದರೆ 200 ಇಟ್ಕೊಳ್ಳಿ ಸಾಕು ಅಂತ. ಇದರಲ್ಲಿ ಆ್ಯಕ್ಚುಲಿ 130 ಇರೋದು. ನಮ್ಮ ಮಿನಿಮಮ್ ಬಂದು 180 ಹೀಟ್ ಶುರುವಾಗುತ್ತೆ. ನಾವು ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಬೋದು. ನಾನು ಮಿನಿಮಮ್ ಈಗ 200 ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಮಿಷನ್ ಏನು ಗೊತ್ತಾ, ತುಂಬ ಬೇಗ ಹೀಟ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮಗೆ. ಪ್ರೈಸಲ್ಲಿ ಬಂದರೆ ನಿಮಗೆ ಮೇ ಬಿ 8000 ಏನೋ ಇದೆ ಅನ್ಸುತ್ತೆ. ಬಟ್ ಡಿಸ್ಕೌಂಟ್ ಇರುತ್ತೆ, ಐಕಾನಿಕಲ್ಲಿ ಯಾವಾಗಲೂ ಡಿಸ್ಕೌಂಟ್ ಕೊಡ್ತಾರೆ. 20%, 30% ಹಾಗಿದ್ದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 5000 ಸಮಥಿಂಗಿಗೆ ಸಿಗುತ್ತೆ ಈ ಮಿಷನ್. ಸೊ ಸ್ವಲ್ಪ ಹೀಟ್ ಆಗಬೇಕು, ಅಲ್ಲಿವರೆಗೂ ಏನು ಕತೆ ಹೊಡಿಬೋದು. ಆ್ಯಕ್ಚುಲಿ ನಾನು ಈಗ ಗ್ಯಾಪಲ್ಲಿ ಒಂದು ವಿಷಯ ಹೇಳ್ತೀನಿ ನಿಮಗೆ. ಈ ಥರ ಎಲ್ಲ ಬೇರೆಯವರು ಯೂಟ್ಯೂಬ್ ವೀಡಿಯೋ ಮಾಡಿದಾಗ ಹಿಂಗೆ ಆಗ್ತದೆ. ನನಗೆ ಏನು ಅನ್ಸೋದು ಅಂದರೆ, ಇವ್ರ ವೀಡಿಯೋನ ಯಾರು ಕುತ್ಕೊಂಡು ನೋಡ್ತಾರೆ ಅಂತ ಹಿಂಗೆ ಕತೆ ಹೊಡಿತಾರೆ ಅಂತ ನನಗೆ ಅನ್ಸೋದು.
ಆ ಥರ ಅನಿಸ್ತಾ ಇತ್ತು ನನಗೆ. ಬಟ್ ಇವಾಗ ನಾನೇ ಹಂಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಒಂಥರ ಶೈ ಅನಿಸುತ್ತೆ. ಇದೇನಪ್ಪ ಹಿಂಗೆಲ್ಲ ಹೇಳ್ಕೊಂಡು ಮಾಡ್ತೀನಿ, ನೋಡೋರು ಏನು ಅನ್ಕೋತಾರಪ್ಪ ನನ್ನ ಇವಳು ಹೆಂಗೆ ಆಡ್ತಾಳೆ, ಅದನ್ನೇ ನೀಟಾಗಿ ಹೇಳ್ಬೋದು, ತೋರಿಸ್ಬಹುದು, ಓವರಾಗಿ ಆಡ್ತಾ ಆ ಥರ ಎಲ್ಲ ಇವಾಗ ನಾವು ಬೇರೆಯವ್ರಿಗೆ ಕಮೆಂಟ್ ಮಾಡಿದ್ವಿ. ಸೊ ಇವಾಗ ನಮಗೂ ಬೇರೆಯವ್ರು ಮಾಡ್ಬೋದು ಆ ಥರ ನನಗೆ ಅನಿಸುತ್ತೆ. ಒಬ್ಬೊಬ್ಬಳೆ ಯೂಟ್ಯೂಬಲ್ಲಿ ಇವಾಗ ಯಾಕೆ ನನಗೆ ಕೆಲವೊಂದು ಸಲ ಅನ್ಸುತ್ತೆ ನಾನು ಹ್ಯಾಪಿನೆಸ್ ಮಾಡೋಣ ಆ ಥರ ಫೀಲ್. ಇವಾಗ ಹೀಗೆ ಬೇಗ ತೋರಿಸ್ತೀನಿ, ಕತೆ ಸಾಕು. ಇವಾಗ ತುಂಬ ಜನ ಮನಸ್ಸಲ್ಲಿ ಬರ್ತಿದೆ, ಏನು ಕತೆ ಓದಿದ್ರೆ ದೊಡ್ಡ ಬ್ಲಾಗರ್ ಥರ ಮಾಡೇ ಬೇಗ ತೋರಿಸಿ ಅಂತ ಅನ್ಕೊತಾ ಇದ್ದೀನಿ, ಅನ್ಕೋತೀನಿ, ಗೊತ್ತಿಲ್ಲ. ಸೊ ನಾನಿಲ್ಲಿ ಫಸ್ಟ್ ಹೇಳ್ತೀನಿ, ತೀರಾ ಪ್ರೊಫೆಷ್ನಲಿಟಿಯಾಗಿ ಕ್ಲಿಪ್ ಎಲ್ಲ ಹಾಕೊಂಡಂಗೆಲ್ಲ ತೋರ್ಸಕ್ಕೆ ನನಗೆ ನಿಜ ಕಷ್ಟ ಆಗುತ್ತೆ. ಸೊ ನಾನು ನಾರ್ಮಲ್ ಡೇಸಲ್ಲಿ ಹೆಂಗೆ ಮಾಡ್ಕೋತೀನಿ, ಎಲ್ಲೇ ಹೋಗಬೇಕು ಅಂದ್ರು ಅನ್ನೋದನ್ನು ಜಸ್ಟ್ ಹಾಗೆ ತೋರಿಸ್ತೀನಿ ಅಷ್ಟೇ, ಓಕೆನಾ. ಸೊ ಮಿಡಲ್ ಪಾರ್ಟ್ನ ನೀಟಾಗಿ ಡಿವೈಡ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಆ್ಯಕ್ಚುಲಿ ನೀವು ಇನ್ನೊಂದು ಕೋಮ್ ಯೂಸ್ ಮಾಡಬೇಕು. ಎಲ್ಲ ಹೋಗ್ತಿದ್ದೀನಿ, ಇನ್ನೊಂದು ಕೋಮ್ ತೊಗೊಂಡ್ಮೇಲೆ ಇದರಲ್ಲಿ ಕೋಮ್ ಮಾಡ್ಕೊಂಬಿಟ್ಟು ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಹೇಳಿರುತ್ತೆ ಈ ಮಿಷಿನ್ಸ್ ಅಂತ. ತುಂಬ ಹೇಳ್ತಾರೆ, ನೀವು ನಾರ್ಮಲಿ ಮನೆಯಲ್ಲಿರೋ ಯಾವ ಮಿಷಿನ್ಸ್ ತೊಗೊಂಡ್ರು ಇದೇ ಪ್ರೊಸೀಜರ್ನೇ ಫಾಲೋ ಮಾಡ್ಬೋದು. ಆ್ಯಂಡ್ ಇದೇ ಸಿರಮ್ ಆಗಬೇಕು ಅನ್ನೋ ಯಾವ ರೂಲ್ಸ್ ಇಲ್ಲ. ನಿಮ್ಮ ಯಾವ ಸಿರಮ್ ಇರುತ್ತೆ ಅದನ್ನು ಒಂದು 4 to 5 ಡ್ರಾಪ್ಸ್ ಹಾಕೊಳ್ಳಿ. ಫುಲ್ ಹೇರ್ಗಾದ್ರೆ ಅಷ್ಟು ಬೇಕು ನನ್ನ ಪ್ರಕಾರ. ಸೊ ಅಷ್ಟು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಆ್ಯಕ್ಚುಲಿ ಸಿರಮ್ ಬಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅನ್ಸುತ್ತೆ. ಮತ್ತು ನಿಮಗೆ ತೋರಿಸ್ತೀನಿ, ಈಗ ಕಾಣಿಸ್ತಾ ಇದೆಯಾ. ಆ್ಯಕ್ಚುಲಿ ಬಿಸಿಲು ಬೆಳಕು ಯಾವ ಕಡೆ ಬಿಡುತ್ತೆ ಆ ಕಡೆ ಫೋಕಸ್ ಆಗುತ್ತೆ. ನಾನು ಈ ಥರ ಮಾಡ್ಕೋತೀನಿ ಡೈಲಿ. ಇದನ್ನಂತೂ ನಾನೊಂದು 4-5 ಇಯರ್ಸ್ ಕಂಟಿನ್ಯೂಸ್ ಆಗಿ ದಿನ ಮಾಡಿರೋದ್ರಿಂದ ಫುಲ್ ಹೇರ್ಗೆ ನಾನು ಒಬ್ಬಳೇ ಮಾಡ್ಕೋತೀನಿ. ಕಾಣಿಸ್ತಾ ಇದೆಯಾ. ಈ ಮಿಷಿನಲ್ಲಿ ಒಂದೇ ಒಂದು ಸಲ ನಿಮಗೆ ಇಷ್ಟು ನೀಟಾಗಿರೋ ಫಿನಿಶಿಂಗ್ ಬರುತ್ತೆ. ಅದಕ್ಕೆ ನನಗೆ ಈ ಮಿಷಿನ್ಸ್ ತುಂಬ ಇಷ್ಟ ಇದು. ಈ ಬ್ರ್ಯಾಂಡೇ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೂ ಮುಂಚೆ ನನ್ನ ಹತ್ರ ಒಂದು ಚೋಬಾ ಅನ್ನೋ ಒಂದು ಬ್ರ್ಯಾಂಡ್ ಇತ್ತು, CHOBA. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಮೋರ್ ಓವರ್ ಒಂದು 7 ಇಯರ್ಸೇ ಯೂಸ್ ಮಾಡಿರ್ಬೋದು ನಾವು. ಅಷ್ಟು ಚೆನ್ನಾಗಿತ್ತು. ಅಂದರೆ ಅದು ತುಂಬ ಕಡಿಮೆ ಪ್ರೈಸು. ಕಾಣಿಸ್ತಾ ಇದೆಯಾ ನೋಡಿ, 2-3 ಸಲ ಮಾಡಿದರೆ ಸಾಕು. ಆ್ಯಂಡ್ ಹೆಂಗೆ ಮಾಡೋದು ಅಂತ ಅದನ್ನು ಹೇಳಬೇಕಲ್ಲ ಫಸ್ಟು. ಹೆಂಗೆ ಅಂತಂದರೆ ಇವಾಗ ಈ ಕಡೆ ಫ್ರೆಶ್ ಏರ್ ತೊಗೊಂಡಿದ್ದೀನಿ ನೋಡಿ. ಹಿಂಗೆ ತೊಗೊಂಡ್ರೆ ಅಂದ್ಕೊಳ್ಳಿ, ಇದನ್ನು ಇಟ್ಕೊಂಡು ಜಾಸ್ತಿ ಆ್ಯಕ್ಚುಲಿ ಪ್ರೆಸ್ ಕೊಡಬೇಕು. ಒಂದು ರೀಜನಲ್ಲಿ ಅಟ್ಲೀಸ್ಟ್ 1 ಸೆಕೆಂಡ್ ಆದರೆ ಅದನ್ನು ಹಿಡಿಬೇಕು. ಸುಮ್ಮನೆ ಪದೇ ಹಿಡ್ಕೊಂಡು ಹಿಂಗಲ್ಲದು ಈ ಥರ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಅಂದರೆ ಎಳೆಯೋದ್ರಿಂದ ಹಂಗೆ ಮಾಡೋ ಬದಲು ಲೈಟಾಗಿ ಹಿಂಗೆ ಒಂದೇ ಸಲ ನಿಧಾನಕ್ಕೆ ಮೂವ್ ಮಾಡಿದರೆ ನಿಮ್ಗೆ ಒಂದು ಅಟೆಂಪ್ಟಲ್ಲೇ 90% ಅಂದರೆ ಸ್ಟ್ರೈಟ್ ಆಗಿಬಿಡುತ್ತೆ ಹೇರ್. ನಿಮ್ಗೆ ಗೊತ್ತಾಗ್ತಾಯಿದೆ ನೋಡಿ. ಈ ಥರ ಆಗ್ತೀವಿ. ಫಸ್ಟ್ ಈ ರೀಜನ್ ಮಾಡ್ಕೊಬೇಡ, ನಾನು ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗುತ್ತೆ. ಆ್ಯಂಡ್ ನನಗೆ ಇಲ್ಲಿಂದ ವೀಡಿಯೋನ ತುಂಬ ಕಣ್ಣಲ್ಲಿ ಹೀಗೆ ನೋವು ಬರ್ತಾಯಿದೆ. ಸಂಜೆ ಅಷ್ಟೊತ್ತಿಗೆ ಕಮ್ಮಿ ನೋವು ಬಂದ್ಬಿಡು ಇಷ್ಟೇ ಇರೋದು. ಹೇರ್ ಅಂತ ನನಗೆ ಇಷ್ಟೇ ಇರೋದು ನೋಡಿ. ಇವಾಗ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಿಮ್ಗೆ ಕಾಣಿಸ್ತಿದೆ ಶೈನಿಂಗು. ಹೇರ್ ಸಿರಮ್ ಮುಗಿತು. ನನ್ನ ಮಿಷಿನ್ ಬಂದು ಶೈನಿಂಗ್ ಕೊಡುತ್ತೆ. ಸೊ ನನ್ನ ಮಿಷಿನ್ ಬಂದು ಶೈನಿಂಗ್ ಕೊಡೋದ್ರಿಂದ ಇಷ್ಟು ಚೆನ್ನಾಗಿ ಕಾಣ್ತೀಗ ಆಗಿದೆ. ಒಂದು ಹೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ನನಗೆ ತೋರಿಸ್ತೀನಿ. ಹಿಂಗಿರೋ ಇಲ್ಲ ಅಲ್ಲ ಇದೆಲ್ಲ ಕೌಂಟ್ ಮಾಡ್ಕೊಂಡು ನನಗೆ ಎಷ್ಟು ಮೂವ್ ಮಾಡ್ಬೋದು ಗೊತ್ತಾಗ್ತಾ ಇದೆ. ನಾನು ಎಷ್ಟು ಸ್ಲೋ ಮಾಡ್ತಾ ಇದ್ದೀನಿ ಅಂತ. ಈ ಥರ ನೀವು 2 to 3 ಟೈಮ್ಸ್ ಈ ಥರ ನಿಧಾನಕ್ಕೆ ಮಾಡಿದರೆ ಬೆಟರ್. ನೀವು ಅದು ಬಂದು ಸುಮ್ಮನೆ ಗುಜ್ಜೋದು ಸಾಫ್ಟ್ ಗುಜ್ತಾನೇ ಇರೋ ಒಂದು 10 ಟೈಮ್ಸ್ ಮಾಡಿ ಏನೇನು ಮಾಡಿಲ್ಲ ಹೇರ್ ಫಾಲ್ ಒಂದು ರಾಶಿ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ನೀಟಾಗಿ ಡಾರ್ಕ್ ಹೇರು ಡಾರ್ಕ್ ಇದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸಹ ಡಾರ್ಕ್ ಇರೋದ್ರಿಂದ ಅಷ್ಟು ನೀಟಾಗಿ ಬರೋಣ ಅಂತ. ಏನಿಲ್ಲ 3 to 5 minutes ಆಗಿದೆ ಅನ್ಕೋತೀನಿ. ಬಟ್ ಫಾಸ್ಟ್ ವೀಡಿಯೋನ ತುಂಬ ಫಾಸ್ಟ್ ಮಾಡಿರ್ತೀನಿ. ಇದು ಒಂದೊಂದು ಕಡೆ ವಾಯ್ಸ್ ತುಂಬ ಸ್ಲೋ ಬರುತ್ತೆ ಅಂತ ಅನಿಸುತ್ತೆ. ಈಗ ಈ ರೀಜನ್ ಅಷ್ಟು ನೀಟಾಗಿಲ್ಲ. ಆ್ಯಕ್ಚುಲಿ ನಾವೇ ಮಾಡ್ಕೊಳ್ಳೋದಾಗ ಅಷ್ಟು ನೀಟಾಗಿ ಕಾಣೋದಿಲ್ಲ ನಮಗೆ. ಸೊ ಇದೊಂದು ಏರಿಯಾನ ನಾನು ಹೇಗೆ ಮಾಡ್ಕೊತೀನಿ. ನನ್ನ ಹೇರು ಎಷ್ಟು ಶಾರ್ಟ್ ಇತ್ತು, ಇವಾಗ ಎಷ್ಟು ಲಾಂಗ್ ಆಯಿತು. ಆ್ಯಕ್ಚುಲಿ ನನಗೆ ಬೈಕಲ್ಲಿ ತೆಗೆದುಬಾರ್ಬೇಕು ಅಂತ ಬಾಚಿದ್ರೆ ಚೆನ್ನಾಗಿ ಕಾಣ್ತಾರೆ ಬೇರೆಯವರು. ಬಟ್ ನನಗೆ ಬೈಕಲ್ಲಿ ಅಷ್ಟೊಂದು ಸೂಟ್ ಆಗೋದಿಲ್ಲ. ನನಗೆ ಎಲ್ಲೆಲ್ಲಿ ಸ್ವಲ್ಪ ಬೇರೆ ಅನ್ನಿಸ್ತಾ ಇದೆ ಆ ಏರಿಯಾನ ಮತ್ತೆ ಪುನಃ ಮಾಡ್ತಾ ಇದ್ದೀನಿ. ನಾನು ತೀರಾ ಜಾಸ್ತಿ ಏನು ಅಂದರೆ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದ್ದೀನಿ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನೀವು ಮಾಡಬೇಡಿ ಪ್ಲೀಸ್. ನೋಡಿ ನಾನು ಹೇಗೆ ಇಷ್ಟು ಚೆನ್ನಾಗಿ ಇಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆಯಾ, ಚೆನ್ನಾಗಿದೆಯಾ. ಈ ಥರ ನಾವೇ ನಮಗೆ ಬೇಕು ಅಂತ ಅನ್ನಿಸ್ದಾಗ ಇಷ್ಟು ಚೆನ್ನಾಗಿ ಕಾಣೋ ಥರ ಶೈನಿಂಗ್ ಆಗಿ ಬರೋ ಥರ ಮನೆಯಲ್ಲೇ ಸ್ಟ್ರೈಟ್ನಿಂಗ್ನ ಮಾಡ್ಕೊಬೋದು. ಆ್ಯಂಡ್ ಆ್ಯಕ್ಚುಲಿ ನಾವು ಮನೆಯಲ್ಲೇ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಪರ್ಮನೆಂಟ್ ಎಲ್ಲ ಮಾಡ್ಕೊಬೋದು. ಆ ಥರದ ವೀಡಿಯೋ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಬಟ್ ಅದಕ್ಕೆಲ್ಲ ಇವನ್ ಹೇಗೆ ಅಂದರೆ ನಮಗೆ ಒಂದು ಕಸ್ಟಮರ್ ಇರಬೇಕು, ಆ ಥರ ಎಲ್ಲ ಮಾಡಿದರೆ ಬರ್ತಾಗುತ್ತೆ. ಸುಮ್ಮನೆ ಮಾಡೋದಕ್ಕೆ ಅಂದರೆ ಇವನ್ ಪ್ರಾಡಕ್ಟಿಗೆಲ್ಲ ಇನ್ವೆಸ್ಟ್ ಮಾಡಬೇಕಲ್ಲ ನಾವು. ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಾಯ್ತು. ಕಾಣಿಸ್ತಿದೆಯಲ್ಲ. ಆ್ಯಕ್ಚುಲಿ ನಿಮಗೆ ಈಚೆ ಸೆಟ್ ಹೋಗ್ತಿಲ್ಲ, ಲೈಕ್ ನೀಟಾಗಿ ಫೋಕಸ್ ಆಗ್ತಿದೆ.
ಫಾಸ್ಟಿಗೆ ಹೀಟ್ ಇದೆ. 1 ಸೆಕೆಂಡ್ ಮಾಡ್ಕೊತೀನಿ. ಆಮೇಲೆ ಹುಷಾರು, ಕಿವಿ ಹತ್ರ ಎಲ್ಲ ಸುಟ್ಟೋಗ್ಬಿಟ್ರೆ 2 ಡೇಸ್ 3 ಡೇಸ್ ಆದರೂ ಅದ್ರದ್ದು ಏನು ಉರಿ ನೋವು ಕಡಿಮೆನೇ ಆಗೋದಿಲ್ಲ. ಸಿಕ್ಕಾಪಟ್ಟೆ ಹೀಟಾಗಿ ತುಂಬಾ ಬೇಗ ಸುಟ್ಟೋಗ್ಬಿಡುತ್ತೆ. ನಮಗಂತೂ ಪ್ರತಿ ಕ್ಲೈಂಟ್ ಅಟೆಂಡ್ ಮಾಡಬೇಕಾದ್ರೆ ಒಂದು ಸಲನಾದರೂ ಸುಡಿಸ್ಕೊಂಡಿರ್ತೀನಿ ನಾನು ಕೈಯೆಲ್ಲ. ಇವಾಗ ನಾನು ಈ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಲ್ಲ, ಈಗ ಫೈನಲಿ ನನ್ನ ಫುಲ್ ಹೇರ್ ಸ್ಟ್ರೈಟ್ನಿಂಗ್ ಆಗಿದೆ ಆ್ಯಂಡ್ ನಿಮಗೆ ಕಾಣಿಸ್ತಾ ಇದೆ ನೀಟಾಗಿ ಅಂತ ಅನ್ಕೋತೀನಿ. ಸೊ ಫೈನಲಿ ಫುಲ್ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ತಾಳಿ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ, ಬಟ್ ಅದು ಕಾಣಿಸಿಲ್ಲ ಅಂದರೆ ನಾನು ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಿ. ಸ್ಟ್ರೈಟ್ನಿಂಗ್ ಆಗಿದೆ, ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಸಾಫ್ಟಾಗಿ ಇಷ್ಟು ಸಿಲ್ಕಿಯಾಗಿ ಆಗಿದೆ. ಆ್ಯಂಡ್ ಪ್ರಾಬ್ಲಿ ನಿಮಗೆ ಫಸ್ಟೇ ನಾನು ಹೇರ್ ತೋರಿಸಿದ್ದೀನಿ. ನನ್ನ ಹೇರು ತುಂಬಾ ಫ್ರೀಸಿನೂ ಹೌದು ಮತ್ತು ಸಾಫ್ಟು ಇಲ್ಲ, ಸ್ವಲ್ಪ ಫ್ರೀಸಿ ಆ್ಯಂಡ್ ವೇವಿ. ಈ ಥರ ಪೂರ್ತಿ ಕರ್ಲ್ ಅಂತಲೂ ಹೇಳೋಕ್ಕಾಗಲ್ಲ, ಸ್ಟ್ರೈಟ್ ಅಂತ ಹೇಳೋಕ್ಕಾಗಲ್ಲ ಆ ಥರ. ಸೊ ಇವಾಗ ನನ್ನ ಸ್ಮೂತ್ನಿಂಗ್ ಆಗಿದೆ. ಆ್ಯಕ್ಚುಲಿ ಇದನ್ನು ಸ್ಟ್ರೈಟ್ನಿಂಗ್ ಅನ್ನೋದಕ್ಕಿಂತ ಸ್ಮೂತ್ನಿಂಗ್ ಅಂತ ಹೇಳ್ಬೋದು. ಈ ಥರ ಆಗಿದೆ. ಇದೆಲ್ಲ ನನ್ನ ಬೇಬಿ ಹೇರ್ಸ್ ಆಯಿತಾ, ಈ ಥರ ಇರೋದು. ಇದನ್ನೆಲ್ಲ ಮತ್ತೆ ಮಾಡೋಕೆ ಹೋಗ್ಬೇಡಿ. ಇಂತಲೇ ಸ್ಕಾಲ್ಪ್ ಎಲ್ಲ ತುಂಬ ಹೀಟು ಅದಕ್ಕೇ ಟ್ರಾನ್ಸ್ಫರ್ ಆಗಿದ್ರೆ ರೆಡ್ಡಿಶ್ ಆಗಿಬಿಡುತ್ತೆ ಸ್ಕಾಲ್ಪ್. ಯಾಕಂದರೆ ನಾನು ನನ್ನ ತಂಗಿಗೆ ಮಾಡೋದಕ್ಕೆ ಹೋಗಿ ಫುಲ್ಲು ಇಲ್ಲಿ ಸುಟ್ಟು ಹಾಕ್ಬಿಟ್ಟಿದ್ದೆ ಪರ್ಮನೆಂಟ್ ಸ್ಮೂತ್ನಿಂಗ್ ಮಾಡೋದಕ್ಕೆ ಹೋಗಿ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಹಿಂದೆ ಆ್ಯಕ್ಚುಲಿ ನನಗೂ ವೀಡಿಯೋ ಮಾಡೋರು ಯಾರೂ ಇಲ್ಲ, ಹಿಂದೆ ತೋರಿಸೋಣ ಅಂತಂದರೆ. ಈ ಥರ ಬರುತ್ತೆ. ಇದನ್ನು ನಾನು ಆ್ಯಕ್ಚುಲಿ ಅಪ್ ಟು 1 ವೀಕ್ವರೆಗೂ ಅಂತಲೂ ಮೇಂಟೈನ್ ಮಾಡ್ತೀನಿ ನಾನು. ಅಷ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಮುಟ್ಕೊಳ್ಳೋಕೆ ಚೆನ್ನಾಗಿ ಅನ್ಸುತ್ತೆ. ಬಟ್ ಸ್ನಾನ ಮಾಡಾದ್ಮೇಲೆ ನಮ್ಮ ಹೇರ್ ನೋಡ್ಕೊಳ್ಳೋಕೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾವಾಗಲೂ ಇದೇ ಥರ ಇರಲಪ್ಪ ನನ್ನ ಹೇರ್ ಅಂತ ಬೇಡ್ಕೋತೀನಿ. ಸೊ ಫೈನಲಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಾಯಿತು. ಸೊ ಈ ಥರ ನಾವು ನಮಗೆ ಬೇಕಾದಾಗ ಟೆಂಪ್ರವರಿಯಾಗಿ ಬೇಕು, ಇಲ್ಲಾದರೂ ಇವೆಂಟ್ ಇದ್ದಾಗ ಫಂಕ್ಷನ್ ಇದೆ ಅಂದಾಗ ಈ ಥರ ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ಕೊಬೋದು. ಅನಿಸ್ತಾ ಇದೆಯಲ್ಲ? ಸೊ ಐ ಹೋಪ್ ನಿಮ್ಗೆ ಇವಾಗ ಗೊತ್ತಾಗಿದೆ ಅನ್ಸುತ್ತೆ ನಾವು ಯಾವ ಥರ ಹೇರ್ ಸ್ಟ್ರೈಟ್ನಿಂಗ್ನ ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಹೇಗೆ ಹೇರ್ ಕೇರ್ನ ಮಾಡಿಕೊಂಡು ಅದ್ರ ಜೊತೆಗೆ ಪ್ರಿಕಾಷನ್ಸ್ ತುಂಬ ಒಳ್ಳೆಯದು ತೊಗೋಬೇಕು. ಯಾಕಂದರೆ ಆಮೇಲೆ ಹೇರ್ ಫಾಲ್ ಆಯಿತು ತುಂಬ ಅನ್ನೋದಕ್ಕಿಂತ ಈ ಥರ ಎಲ್ಲ ಇನ್ನು ಹೇರ್ ಕೇರ್ನ ಮಾಡಿಕೊಂಡು ಅದಾದಮೇಲೆ ನಾವು ಮಾಡ್ಕೊಳ್ಳೋದ್ರಿಂದ ಸೊ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಯಾವುದೇ ರೀತಿ ಭಯ ಇರೋದಿಲ್ಲ ಡೈಲಿ ಮಾಡ್ಕೊಳ್ಳೋದಕ್ಕೆ. ಸೊ ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಹೇಳಿದ್ನಲ್ವ, ನಾವು ಮಾಡ್ಕೊಳ್ಳೋ ಮಿಷಿನ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಹೇಗೆ ಅಂದರೆ ಲಾಂಗ್ ಸ್ಟೇ ಇರೋದ್ರಿಂದ ಇಡ್ಬೋದು ಎಲ್ಲದನ್ನು. ಮಿಷಿನ್ಸ್ಗಳು ಚೆನ್ನಾಗಿದ್ರೆ ನಿಮಗೆ ಹೇರ್ ಸ್ಟ್ರೈಟ್ನಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕಡಿಮೆ ಬಜೆಟಿನ ಮಿಷಿನ್ಸ್ಗಳೆಲ್ಲ ಮಾಡ್ಕೊಂಡ್ರೆ ತುಂಬ ಬೇಗನೆ ಹೋಗುತ್ತೆ. ನಾವು ಮಾಡ್ಕೊಂಡ್ರು ಸಹ ಇವನ್ ನೀವು ಸಿರಮ್ ಹಾಕಿ ಏನೇ ಹಾಕಿ ಮಾಡಿದ್ರು ತುಂಬ ಬೇಗ ಹೋಗುತ್ತೆ. ಒಳ್ಳೆ ಮಿಷಿನ್ಸಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಹೇಳಿದ್ನಲ್ಲ, ನಾನು 1 ವೀಕ್ವರೆಗೂ ಮೇಂಟೈನ್ ಮಾಡ್ತೀನಿ ಇದನ್ನು. ಹೇಗೆ ಅಂದರೆ ಪೋನಿ ಕಟ್ಟೋದ್ರಿಂದ ಅದ್ಬಿಟ್ಟು ರೋಲ್ ಮಾಡೋದು ಬಣ್ಣ ಹಾಕೋದು ಹಂಗೆಲ್ಲ ಮಾಡ್ಬೋದು. ಜಸ್ಟ್ ಫ್ರೀಯಾಗಿ ಒಂದು ಪೋನಿ ಕಟ್ಟೋದ್ರಿಂದ ನೀವು ಆರಾಮಾಗಿ 1 ವೀಕ್ವರೆಗೂ ಸಹ ಇದನ್ನ ಮೇಂಟೈನ್ ಮಾಡ್ಬೋದು. ಇದಿಷ್ಟು ನಾನು ನಿಮಗೆ ಮನೇಲಿ ಹೇಗೆ ಡೈಲಿ ಬೇಸ್ ಮೇಲೆ ಹೇಗೆ ಹೇರ್ ಸ್ಟ್ರೈಟ್ನಿಂಗ್ನ ಹೇರ್ ಡ್ಯಾಮೇಜ್ ಆಗದಲ್ಲೇ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಯ್.